ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಸಹ ಮಾಡಿ. ಇದು ಕಂಪ್ಲೀಟಾಗಿ ದೀಪಾವಳಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ದೀಪಾವಳಿ ಹಬ್ಬ ಅಂತಂದರೆ ನಮಗಂತೂ ದೊಡ್ಡ ಹಬ್ಬ. ಹಾಗಾಗಿ ದೊಡ್ಡ ಹಬ್ಬ ಕ್ಲೀನಿಂಗ್ ತುಂಬ ಇರುತ್ತೆ. ಫಸ್ಟ್ ಆಫ್ ಆಲ್ ಹಬ್ಬ ಅಂತ ಬಂದರೆ ಕ್ಲೀನಿಂಗೇ ತಲೆಗೆ ಬರೋದು. ನಾವು ಮನೆ ಕ್ಲೀನಿಂಗಿಂದ ಸ್ಟಾರ್ಟ್ ಮಾಡಿದ್ವಿ. ಅಕ್ಟೋಬರ್ 18 ನಾವು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ನಾವೇನು ಮಾಡಿದ್ವಿ ಅಂದರೆ ನಾವು ಡಿವೈಡ್ ಮಾಡ್ಕೊಂಡ್ರಿ, ಈ ಕೆಲಸ ಎವ್ರಿವ್ರು ಮಾಡೋಣ, ಸೊ ಬೇಗ ಮುಗ್ದೋಗುತ್ತೆ ಅಂತ. ಆಲ್ರೆಡಿ ಹಬ್ಬಕ್ಕೆ ಜಸ್ಟ್ 2 ಡೇಸ್ ಇದ್ದಿದ್ದು ಅಷ್ಟೇ. ಮಂಡೇ ಮಾಡೋಕ್ಕೆ ಅಂತ ಆ್ಯಕ್ಚುಲಿ ಪ್ರಿಪೇರ್ ಆಗಿದ್ರಿ, ಬಟ್ ಟ್ಯೂಸ್ಡೇ ಮಾಡಿದ್ರಿ ಈ ಟೈಮ್ ಹಬ್ಬನ. ದೇವ್ರ ಮನೆ ಕಂಪಾರ್ಟ್ಮೆಂಟ್ ನಂದು ಕಂಪ್ಲೀಟಾಗಿ ಕ್ಲೀನ್ ಮಾಡೋದಿತ್ತು. ನನಗೆ ಈ ಥರ ಕ್ಯೂಟ್ ಪ್ರಿಟಿ ಥಿಂಗ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದು ಎಷ್ಟು ಕ್ಯೂಟ್ ಆಗಿತ್ತು ಅಂದರೆ ಲಿಟ್ರಲಿ ಸಕ್ಕತ್ತಾಗಿತ್ತು. ಕಂಪ್ಲೀಟಾಗಿ ದೇವ್ರ ಮನೆ ಕ್ಲೀನ್ ಮಾಡಬೇಕಾದ್ರೆ ನನ್ನ ಮೈಯೆಲ್ಲ ಕುಂಕುಮ ಬಿದ್ದುಬಿಡ್ತು ಬೈ ಮಿಸ್ಟೇಕಾಗಿ. ಆದರೂ ನನಗೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು, ಲೈಕ್ ಐ ಹ್ಯಾವ್ ಡನ್ ಎವ್ರಿಥಿಂಗ್ ಕ್ಲೀನ್ಲಿ ಅಂತ. ಆಮೇಲೆ ದೇವ್ರದ್ದು ಪಾತ್ರೆ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಟ್ಟಿದ್ರು ನನ್ನ ಮಮ್ಮಿ ಮತ್ತು ನಮ್ಮ ತಂಗಿ. ಕಿಚನ್ ಡಿಪಾರ್ಟ್ಮೆಂಟ್ ಮತ್ತು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ ಅವ್ರದ್ದಾಗಿತ್ತು. ಬರೀ ದೇವ್ರ ಮನೆ ನಾನು ತೊಗೊಂಡಿದ್ದೆ ಅಷ್ಟೇ. ಸೊ ಅವರೆಲ್ಲ ಮುಗಿಸಿದ ಆದಮೇಲೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ವಿ. ನನ್ನ ತಂಗಿ ಕ್ಲೀನ್ ಮಾಡ್ತಾ ಇರೋದು ರೀಸನ್ ಮೇ ಬಿ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ ನನ್ನ ತಂಗಿರೇನು ಎಲ್ಪ್ ಮಾಡಲ್ಲ ಅಂತ. ಮೇ ಬಿ ಅದಕ್ಕೆ ಬಂದಿರ್ಬೋದೇನೋ ಅನಿಸುತ್ತೆ, ಗೊತ್ತಿಲ್ಲ. ಅದಾದಮೇಲೆ ನಾನು ಫಸ್ಟ್ ಟ್ಯಾಂಕ್ ಕ್ಲೀನ್ ಮಾಡೋಕ್ಕೆ ಅಂತ ಎತ್ಕೊಂಡೆ. ನಾವು ಮಂತ್ಲಿ ಒನ್ಸ್ ಕ್ಲೀನ್ ಮಾಡ್ತೀವಿ. ನಾವು ಸ್ಟಾರ್ಟಿಂಗ್ ತಂದಾಗ 12 ಫಿಶಸ್ ಇತ್ತು. ನಾವು ಎಷ್ಟು ಇನ್ಕ್ರೀಸ್ ಮಾಡ್ತಾಯಿದ್ರು ಈ 3 ಫಿಶಸ್ ಇದ್ದಾವಲ್ಲ, ಗೋಲ್ಡ್ ಕಲರ್ ಫಿಶಸ್, ಎಲ್ಲದನ್ನೂ ಸಾಯಿಸ್ತಾನೆ ಬಂತು. ಸೊ ನಾವು ಈಗ ಬಿಟ್ಬಿಟ್ರಿ ಅದನ್ನು ಇನ್ಕ್ರೀಸ್ ಮಾಡೋ ಥರ. ಟ್ಯಾಂಕ್ನ ನಾವು ಶಿಫ್ಟ್ ಮಾಡಬೇಕಿತ್ತು. ರೀಸನ್ ಏನಂದರೆ ಈ ಪ್ಲೇಸಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರನ್ನ ಕೂರಿಸಿದ್ರಿ, ಹಾಗಾಗಿ ನಾವು ಬೇರೆ ಕಡೆ ಇಟ್ಟಿದ್ವಿ. ಈಗ ಅದೇ ಜಾಗಕ್ಕೆ ತಂದಿಟ್ಟೆ. ಅದಾದಮೇಲೆ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಕೊಂಡು ಫಿಲ್ಟರ್ನ ನಾನು ಕ್ಲೀನ್ ಮಾಡಿಬಿಟ್ಟು ಮೋಟರ್ ಫಿಕ್ಸ್ ಮಾಡ್ತಾಯಿದ್ದೆ. ಯಾವ ರೇಂಜ್ ಅಂದರೆ ಪ್ರತಿ ಟೈಮ್ ವಿತಿನ್ 5 ಮಿನಿಟ್ಸ್ ಮಾಡ್ತಾಯಿದ್ದೆ. ಕಡೆ ಸಿಕ್ಕಿದ್ರೆ ಇನ್ನೊಂದು ಕಡೆ ಸಿಗ್ತಾ ಇರಲಿಲ್ಲ. ಎಷ್ಟು ತಾಯಿತು ಅಂದರೆ ನಾನು ಫುಲ್ ತಲೆನೇ ಕೆಟ್ಟೋಗ್ಬಿಟ್ಟಿತ್ತು. ಆದರೂ ಏನೋ ಒಂದು ಮಾಡಿ ಫಿಕ್ಸ್ ಮಾಡಿದೆ. ಫಸ್ಟ್ ಹಾಕಿದ ತಕ್ಷಣ ಅದು ಆನೇ ಆಗಲಿಲ್ಲ ಎಲ್ಲ. ಮತ್ತು ಮತ್ತು ಫಸ್ಟ್ ಹೇಗೆ ಇತ್ತು ಅದೇ ಥರ ಮಾಡಿದೆ, ಕೊನೆಗೂ ಆಯಿತು. ಅದಾದಮೇಲೆ ಅದಕ್ಕೆ ಮೆಡಿಸಿನ್ ಹಾಕಿ ಫುಡ್ ಹಾಕಿದೆ. ಅದಾದಮೇಲೆ ಫ್ರೆಶ್ ಅಪ್ ಆಯಿತು. ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡಿಕೊಂಡು ಕಜ್ಜಾಯ ಮಾಡ್ತೀವಲ್ಲ ಅದು ಪ್ರಾಸೆಸ್ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಫಸ್ಟ್ ಅಕ್ಕಿ ನೆನೆಸ್ಬೇಕಾದ್ರೆ ನಾವು ಪೂಜೆ ಮಾಡಿಬಿಟ್ಟು ಕೇಳ್ಕೊತೀವಿ ಚೆನ್ನಾಗಿ ಬರಲಿ ಈ ಟೈಮ್ ಕಜ್ಜಾಯ ಅಂತ. ಸೊ ಪೂಜೆ ಮಾಡ್ಕೊಂಡಿದ್ದು ಆದಮೇಲೆ ದ ನೆಕ್ಸ್ಟ್ ಡೇ ಅಂದರೆ ಅಕ್ಟೋಬರ್ 19. ಸೊ ಹಬ್ಬಕ್ಕೆ ಇದಿಡ್ತೀವಲ್ವ ದೇವ್ರ ಮುಂದೆ, ನೋಮಕ್ಕೆ ಕಜ್ಜಾಯ, ಎಲೆ ಅಡಿಕೆ. ಸೊ ಅಡಿಕೆ ಬೇಕಿತ್ತು. ನಮ್ಮ ಮನೆಯಿಂದ ಒಂದು ಅಡಿಕೆ ಮರ ಇದೆ, ಅಂದರೆ ನಾವೇ ಬೆಳೆಸಿದ್ದು. ಅಡಿಕೆ ಮರದಿಂದ ಅಡಿಕೆ ಕಾಯಿನ ಕೀಳಬೇಕಿತ್ತು. 5 kg ಆಯಿತು ಈ ಟೈಮು ಕಾಯಿಗಳೆಲ್ಲ. ಅದಾದಮೇಲೆ ಬೆಲ್ಲ ಚಚ್ಚಿದೆ. ನಾಳೆ ಎಲ್ಲ ಹರಿಬರಿಯಲ್ಲಿ ಇರಬಾರ್ದು ಅಂತ ಎಲ್ಲ ಫಸ್ಟೇ ಮಾಡ್ಕೊಂಡ್ವಿ ಅಷ್ಟೇ ಆವತ್ತಿನ ದಿನ. ಆ್ಯಂಡ್ ದ ನೆಕ್ಸ್ಟ್ ಡೇ ಅಂದರೆ ಅಕ್ಟೋಬರ್ 20 ನಾನು ಹೋಗಿ ಅಕ್ಕಿ ಎಲ್ಲ ರುಬ್ಬಕ್ಕೆ ಕೊಟ್ಟು ತೊಗೊಂಡು ಬಂದೆ. ಅದಾದಮೇಲೆ ಪೂಜೆ ಮಾಡಿದ್ವಿ. ಪೂಜೆ ಮಾಡಿದ ನಂತರ ಎಲ್ಲ ಅವತ್ತೇ ಲೈಕ್ ನೆಕ್ಸ್ಟ್ ಡೇಗೆ ಪ್ರಿಪ್ರೇಷನ್ಸ್ ಇದು ಎಲ್ಲ ಅವತ್ತೇ ಮಾಡ್ಕೊಂಡು ಬಿಡ್ತೀವಿ 21st ಹಬ್ಬ ಅಂದರೆ. ಆ್ಯಂಡ್ ಇದಕ್ಕೆ ನಾನು ಒಂದು ಹೆಸ್ರು ಇಟ್ಟಿದ್ದೀನಿ ಈ ರೆಡ್ ಫ್ಲವರ್ಸ್ಗೆ, ಏನಂದರೆ ಈಶ್ವರನ ಹೂ ತೋಟ ಅಂತ. ಕಾಂತಾರ ನೋಡಿದರೆ ಅರ್ಥ ಆಗಿರುತ್ತೆ ನಿಮಗೆ. ಆವತ್ತಿನ ಡೇ ಅಷ್ಟೇ. ಸೊ ದ ನೆಕ್ಸ್ಟ್ ಡೇ ಹಬ್ಬದ ದಿನ ಅಂದರೆ ಅಕ್ಟೋಬರ್ 21. ಸೊ ಬೆಳಗ್ಗೆ ಬೇಗ ಎದ್ದೆ, ಅಂದರೆ 7 o'clock ಎದ್ದು ಈ ಥರ ಅಕ್ಕಿ ಎಲ್ಲ ಒಣಗಾಕಬೇಕು. ನಾವೇನು ನೆನೆಸಿರ್ತೀವಿ 2 days ಅರ್ಲಿಯರ್ ಅದನ್ನು ತೊಗೊಂಡು ಬಿಸಿಲಿಗೆ ನೆನೆಸಿ ಅದನ್ನು ರುಬ್ಬಿಸಿ ಈ ಥರ ಪಾಕ ತೆಗಿತಾರೆ. ನಾವು ಜಾಗ್ರಿದೇ ಯಾವಾಗಲೂ ಮಾಡೋದು, ಸಕ್ಕರೆದೇನು ಮಾಡೋಕ್ಕೆ ಹೋಗೋದಿಲ್ಲ. ಬಿಕಾಸ್ ಜಾಗ್ರಿ ಈಸ್ ಬೆಟರ್ ದೆನ್ ಶುಗರ್. ಸೊ ನಮ್ಮ ಅಪ್ಪ ಅಮ್ಮ ಸೇರಿ ಈ ಥರ ಪಾಕ ತೆಗೆದ್ರು. ಆಮೇಲೆ ನಾನು ಅವ್ರ ಪಾಕ ತೆಗಿತಾ ಇರಬೇಕಾದ್ರೆ ನಾನು ರಂಗೋಲಿನ ಮುಗಿಸ್ದೆ. ನಾನು ಹಾಕಿ ಮನೆಗೆ ಹೋಗಿ ಬರೋಷ್ಟೊತ್ತಿಗೆ ಯಾರೋ ಹಾಳು ಮಾಡಿಬಿಟ್ಟಿದ್ದಾರೆ. ಆಮೇಲೆ ಬ್ರೇಕ್ಫಾಸ್ಟ್ ಹೊರಗಡೆಯಿಂದನೇ ತಂದಿದ್ರು ನಮ್ಮಣ್ಣ. ಮಸಾಲೆ ದೋಸೆ ತಿಂದ್ಕೊಂಡೆ. ಅಷ್ಟೊತ್ತಿಗೆ ಈ ಕಡೆ ಕಜ್ಜಾಯಗೂ ಎಲ್ಲ
ಆಯಿಲ್ ಎಲ್ಲ ಬಿಸಿ ಮಾಡ್ತಾಯಿದ್ರು. ಹಾಗೆ ನಮ್ಮ ಮನೇಲಿ ಈ ಟೈಮ್ ಏನೇನು ಸ್ಪೆಷಲ್ ಮಾಡ್ತಾಯಿದ್ದಾರೆ ಅಂದರೆ ಕಜ್ಜಾಯ, ವಡೆ ಮತ್ತು ನೀರು ಹೋಟ್ಲನ್ನ ಮಾಡಿದ್ರು ಹಬ್ಬದ ದಿನ. ಸೊ ಇಟ್ ವಾಸ್ ವೆರಿ ನೈಸ್, ಚೆನ್ನಾಗಿತ್ತು. ನಾವು ವರ್ಷ ಇಡೀ ಕಾಯ್ತಾ ಇರ್ತೀವಿ ಯಾವಾಗ ಕಜ್ಜಾಯ ತಿನ್ನೋದು ಅಂತ. ಹಬ್ಬದ ದಿನ ಅಂತೂ ಹೊಟ್ಟೆ ಫುಲ್ ತುಂಬೋಗ್ಬಿಟ್ಟಿರುತ್ತೆ ಈ ಆಯಿಲ್ ಐಟಮ್ಸ್ ಎಲ್ಲ. ಅವತ್ತು ಮಾತ್ರ ನಮಗೇನು ಕ್ಯಾಲೋರೀಸ್ ಏನೂ ಇರೋಲ್ಲ. ಒಟ್ನಲ್ಲಿ ನೆಮ್ಮದಿಯಾಗಿರ್ಬೇಕು ತಿಂದ್ಬಿಟ್ಟು ಅಷ್ಟೇ. ನನಗಂತೂ ಕಜ್ಜಾಯ ಐಟಮ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮಪ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಮಾಡಿದ್ದು ಈ ವರ್ಷ, ಅದಕ್ಕೆ ಚೆನ್ನಾಗಿ ಬಂದಿತ್ತು ಈ ಟೈಮ್. ಆ್ಯಂಡ್ ನನಗೆ ಫೇವ್ರೆಟ್ ಪಾರ್ಟ್ ಅಂದರೆ ಇದೆ, ಕೈಗೆ ದಾರ ಕಟ್ಕೊಳ್ಳೋದು. ಅದನ್ನು 3 days ಹಾಗೆ ಇಟ್ಕೊಂಡಿರೋದು ಇನ್ನೂ ಒಂಥರ. ಆದಮೇಲೆ ಬೇಗ ಫ್ರೆಶ್ ಅಪ್ ಆಗಿ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ಎಲ್ಲ ಪೂಜೆ ಎಲ್ಲ ಮುಗಿಸಿ ಹಬ್ಬಕ್ಕೆ ನೋಮ್ತಾರಲ್ವ ಅದನ್ನೆಲ್ಲ ಮಾಡಿ ದೇವ್ರಿಗೆ ಕಜ್ಜಾಯ, ನೀರೊಟ್ಲು, ವಡೆ, ಬಾಳೆಹಣ್ಣು, ಎಲೆ ಅಡಿಕೆ ಎಲ್ಲನೂ ಇಟ್ಟು ಪೂಜೆನ ಮುಗಿಸ್ದೆ. ಆ್ಯಂಡ್ ಈ ಸರಿ ನಂಗೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಎಲ್ಲ ತುಂಬ ಚೆನ್ನಾಗಾಯಿತು ದೀಪಾವಳಿ ಟೈಮು. ಆ್ಯಂಡ್ ಕ್ರ್ಯಾಕರ್ಸು ಅಷ್ಟೇ ಅಷ್ಟೊಂದೇನು ಬರ್ಸ್ಟ್ ಮಾಡಿಲ್ಲ, ತುಂಬ ಕಡಿಮೆನೇ ಈ ಟೈಮ್ ಬರ್ಸ್ಟ್ ಮಾಡಿದ್ದು. ದೇವ್ರ ಮನೇನ ಯಾಕೆ ಇಷ್ಟೊಂದು ಕವರ್ ಮಾಡಿದ್ದೀನಿ ಅಂದರೆ ದ ರೀಸನ್ ನಿಮಗೆ ಗೊತ್ತಿರುತ್ತೆ. ನಾನೇ ಕ್ಲೀನ್ ಮಾಡಿದ್ದು, ನಾನೇ ಅಲಂಕಾರ ಮಾಡಿದ್ದು, ನಾನೇ ಪೂಜೆ ಮಾಡಿದ್ದು. ಸೊ ಟೋಟಲಿ ನಂಗದು ಹೆಮ್ಮೆ, ತುಂಬ ಖುಷಿ. ಹಾಗಾಗಿ ತೋರಿಸ್ತಾ ಇದ್ದೀನಿ. ಲಿಟ್ರಲಿ ಸಿಕ್ಕಾಪಟ್ಟೆ ಮಳೆ ಬೀಳುತ್ತೆ. ಅದು ಯಾಕಂತ ಗೊತ್ತಿಲ್ಲ. ನಮ್ಮ ಬೆಂಗಳೂರಲ್ಲಿ ಬಿಸಿಲು ಕಾಣಿಸೋದೇ ತುಂಬ ರೇರ್ ಆಗಿಬಿಟ್ಟಿದೆ. ಬಿಸಿಲು ಬಂದರೆ ಫುಲ್ ಬಿಸಿಲು, ಇಲ್ಲ ಅಂದರೆ ಫುಲ್ ಮಳೆ. ಅದು 3-4 days ಹಂಗೆ. ಅದಾದಮೇಲೆ ಸ್ವೀಟ್ ಬಾಕ್ಸ್ ತಂದಿದ್ರು ನಮ್ಮಪ್ಪ. ಸ್ವೀಟ್ ಬಾಕ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ತುಂಬ ಚೆನ್ನಾಗಿತ್ತು. ನೋಡೋ ತನಕ ನಮಗೆ ಸುಮ್ಮನೆ ಇರೋಕ್ಕಾಗಲಿಲ್ಲ. ಎಲ್ಲ ಬಿಚ್ಚು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಅದಾದಮೇಲೆ 2 o'clock ಆಗಿತ್ತು. ಇಟ್ ವಾಸ್ ಎ ಲಂಚ್ ಟೈಮ್. ಊಟಕ್ಕೆ ಕೂತ್ಕೊಂಡ್ರಿ, ಹಬ್ಬದ ಊಟ. ದಿಸ್ ಇಸ್ ಕಾಲ್ಡ್ ಸ್ವರ್ಗ, ಗೊತ್ತಾ? ರೈಸ್, ಸಾಂಬಾರು, ಆ ಥರ ಏನೇನೋ 2 ಚಟ್ನಿ ಏನೇನೋ ಮಾಡಿದರು. ಲಿಟ್ರಲಿ ನನಗೆ ಗೊತ್ತಿಲ್ಲ ಏನೇನು ಮಾಡಿದರು. ತುಂಬಾ ಮಾಡಿದರು ನಮ್ಮಮ್ಮ ಅವತ್ತು. ಆಮೇಲೆ ಈವ್ನಿಂಗ್ ಆಯಿತು, ಒಂದು 7 o'clock ಹಂಗೆ ಪಟಾಕಿ ಹೊಡ್ಯೋಕ್ಕೆ ಹೋದ್ವಿ. 8 o'clock ತನಕ ಪಟಾಕಿ ಹೊಡೆದ್ಬಿಟ್ಟು ಬಂದ್ರಿ. ಕಡಿಮೆನೇ ಪಟಾಕಿ ಹೊಡೆದಿದ್ದು ಈ ಟೈಮು. ಹೊರಗಡೆ ಎಲ್ಲ ದೀಪ ಎಲ್ಲ ಇಟ್ಟು ಅಲಂಕಾರ ಮಾಡಿ ಹೊರಗೆ ಹೋದ್ವಿ. ಪಟಾಕಿ ಇವತ್ತು ಹೊಡಿಯೋಣ ನೈಟು ಅಂತ. ಮಳೆ ಕೂಡ ಕಡಿಮೆ ಆಗಿತ್ತು. ಸ್ವಲ್ಪ ಹಿಂದಕ್ಕೆ ಹೋಗು ಅಷ್ಟೇ, ಸ್ವಲ್ಪ ಹಿಂದೆ ಆ ಕಡೆ. let it be. ಕಾಣಿಸ್ತಾ ಇಲ್ಲ ಏನು. ಕಾಣಿಸಲ್ಲ. ಪಟಾಕಿ ಎಲ್ಲ ಹೊಡೆದಾದ್ಮೇಲೆ ನಾವು ಡಿನ್ನರ್ ಮಾಡಿದ್ವಿ. ದೋಸೆನ ಹಾಕ್ಕೊಂಡಿದ್ವಿ. ಅದಾದ ನೆಕ್ಸ್ಟ್ ಡೇನೇ ಅಂದರೆ October 22nd ನಮ್ಮ ಫೇವ್ರೆಟ್ ಹಬ್ಬ, ದಟ್ ಇಸ್ ಅ ನಾನ್ ವೆಜ್ ಹಬ್ಬ. ನಾನ್ ವೆಜ್ ಆ್ಯಕ್ಚುಲಿ ತಿನ್ನೋದು ದೊಡ್ಡದಲ್ಲ, ಪ್ರಾಸೆಸ್ ಇದೆಲ್ಲ ದಟ್ ಈಸ್ ವೆರಿ ಲಾಂಗ್ ಪ್ರಾಸೆಸ್. ಸೊ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ನಾವು ಪ್ರಾಸೆಸ್ನ ಸ್ಟಾರ್ಟ್ ಮಾಡ್ಕೊಂಡ್ರಿ. ತುಂಬ ಲಾಂಗ್ ಪ್ರಾಸೆಸ್ ಅದು. ಈರುಳ್ಳಿ ಬಿಡಿಸು, ಈರುಳ್ಳಿ ಕಟ್ ಮಾಡು, ಗಾರ್ಲಿಕ್, ಜಿಂಜರ್ ಎಲ್ಲ ತುಂಬ ಟೈಮ್ ಹಿಡಿಯುತ್ತೆ. ಆ್ಯಂಡ್ ಬಟ್ ತಿನ್ನಬೇಕಾದ್ರೆ ಎಷ್ಟು ಚೆನ್ನಾಗಿತ್ತು ಸೈಡಿಗೆ ಹಾಕ್ಬಿಡ್ತಾರೋ. ನಮ್ಮ ಎಫರ್ಟ್ಸ್ ಬಗ್ಗೆ ಯೋಚನೆ ಸಹ ಮಾಡೋದಿಲ್ಲ ಅವರು. ನನಗಂತೂ ಫುಲ್ ಅಳು ಬರ್ತಾಯಿತ್ತು. ಆ ರೇಂಜಿಗೆ ಆಲ್ಮೋಸ್ಟ್ 5, 6, 7 ಈರುಳ್ಳಿಗಳು ಕಟ್ ಮಾಡೋಷ್ಟರಲ್ಲಿ ಸುಸ್ತಾಗ್ಬಿಟ್ಟಿತ್ತು ನನಗೆ. ಆಮೇಲೆ ಕೊರಿಯಂಡರ್ ಲೀವ್ಸು, ಪುದೀನ, ಹಾಫ್ ಡೇ ಎಲ್ಲ ಇದರಲ್ಲೇ ಮುಗ್ದೋಯ್ತು. ಕಟ್ ಮಾಡು, ಕ್ಲೀನ್ ಮಾಡು, ಮತ್ತು ಅದೇ ಪ್ರಾಸೆಸ್. ಇಟ್ ವಾಸ್ ಲೈಕ್ ಅ ಲೂಪ್, ಅದೇ ಮಾಡ್ಕೊಂಡಿರು. ಫುಲ್ ಅಳು ಬರ್ತಾಯಿತ್ತು ಈರುಳ್ಳಿಯಿಂದ. ಆಮೇಲೆ ಚಿಕನ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ನಮ್ಮ ಮಮ್ಮಿ, ಮೊಟ್ಟೆ ಸಾಂಬಾರು ಅದು ಇದೆಲ್ಲ ಮಾಡೋಕ್ಕೆ. ಆ್ಯಂಡ್ ನನ್ನ ತಂಗಿ
ದೀಪಾವಳಿಗೆ ಅದು ಏನನ್ನ ಒಲಿತೋ ನನಗೆ ಗೊತ್ತಿಲ್ಲ. ಶಿ ಸ್ಟಾರ್ಟೆಡ್ ಟು ಡೂ ಎವ್ರಿಥಿಂಗ್. ಶಿ ವಾಸ್ ಕುಕಿಂಗ್ ಚಿಕನ್. ಯೂಟ್ಯೂಬಲ್ಲಿ ನೋಡಿ ನಮ್ಮಮ್ಮ ಚಿಕನ್ ಚಾಪ್ಸ್ ಮಾಡಿದರು. ನನ್ನ ತಂಗಿ ಎಲ್ಲ ಹೆಲ್ಪ್ ಮಾಡಿತ್ತು. ಅದಾದಮೇಲೆ ನಾನು ಈ ಕಡೆ ಮಟನ್ ಕಾಲ್ ಸೂಪ್ಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಬಿರಿಯಾನಿ ಎಲ್ಲ ಸಪ್ರೇಟ್ ಮಾಡ್ಕೊಂಡಿದ್ರಿ. ಆಗ ಈಸಿ ಆಯಿತು. ಲೈಕ್ ಇಷ್ಟು ಪುದೀನ ಬೇಕು. ಆ್ಯಂಡ್ ದೆನ್ ಕಮ್ಸ್ ಮೈ ಫೇವ್ರೆಟ್ ಪಾರ್ಟ್, ದಟ್ ಈಸ್ ಈಟಿಂಗ್. ಏನೇನು ಮಾಡಿದರು ಅಂದರೆ ಚಿಕನ್ ಬಿರಿಯಾನಿ, ಮುದ್ದೆ, ಚಿಕನ್ ಮೊಟ್ಟೆ ಸಾರು, ಚಿಕನ್ ಚಾಪ್ಸ್ ಮಾಡಿದರು. ಎಲ್ಲನೂ ತುಂಬ ಚೆನ್ನಾಗಿ ಬಂತು. ಈವ್ನಿಂಗ್ ಆಗ್ತಾ ಇದ್ದಂಗೆ ನಾವು ಕಾಲ್ ಸೂಪ್ನ ಕುಡಿದ್ವಿ. ಅದಂತೂ ಫುಲ್ ಖಾರ. ಅಂದರೆ ನನಗೆ ಖಾರ ಇತ್ತು, ಎಲ್ಲರಿಗೂ ಅದು ನಾರ್ಮಲ್ ಆಗೇ ಇತ್ತು. ಯಾಕಂದರೆ ನಾನು ಕರ್ಡ್ ರೈಸ್ ಗರ್ಲ್. ನನಗೆ ಸ್ವಲ್ಪ ಖಾರ ಅನ್ಸಿದ್ರೂ ಅದು ನನಗೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಕಾಲ್ ಸೂಪೆಲ್ಲ ಕುಡಿದ್ವಿ. ಆ್ಯಂಡ್ ಪೀಸ್ ಇರುತ್ತಲ್ಲ, ಆ ಪೀಸ್ನೆಲ್ಲ ಬಿಡಿಸಿ ತಿಂದ್ವಿ. ದ್ಯಾಟ್ ಡೇ ವಾಸ್ ಕಂಪ್ಲೀಟ್ಲಿ ಅಬೌಟ್ ನಾನ್ ವೆಜ್. ಫುಲ್ ನಾನ್ ವೆಜ್ ತಿಂದಿದ್ದೆ ಆಯಿತು. ಸೊ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ಗೇನು ಆ ಗ್ರೇವಿಗೆ ಜೊತೆ ದೋಸೆ ಇಸ್ ಮೈ ಫೇವ್ರೆಟ್. ಅಂದರೆ ಮಸಾಲೆ ದೋಸೆ. ಸೊ ಮಸಾಲೆ ದೋಸೆನ ತಿಂದ್ಕೊಂಡು ಸ್ವಲ್ಪ ಪಟಾಕಿ ಇತ್ತಲ್ಲ, ಆ ಪಟಾಕಿ ಹೊಡಿಯೋಕ್ಕೆ ನಾನು ನಮ್ಮಣ್ಣ ಹೋಗಿ ಪಟಾಕಿ ಹೊಡೆದ್ವಿ. ಅದಾದಮೇಲೆ ಅಂದರೆ ದ ನೆಕ್ಸ್ಟ್ ಡೇ ಅಂದರೆ October 23rd ಇಷ್ಟೆಲ್ಲ ಪಲ್ಯೂಷನ್ ಮಾಡಿದ್ವಿ. ಆಮೇಲೆಲ್ಲ ಕ್ಲೀನ್ ಮಾಡಿ ಐ ಕೇಮ್ ಬ್ಯಾಕ್ ಹೋಮ್. ನಮ್ಮ ಮಮ್ಮಿ ಈ ಕಜ್ಜಾಯ ರಸಾಯನ ಮಾಡಿಕೊಟ್ರು. ಇದು ಒಂದ್ಸರಿ ಟ್ರೈ ಮಾಡಿ. ಕಜ್ಜಾಯ ಪ್ಲಸ್ ಬಾಳೆಹಣ್ಣು 2 ಮಿಕ್ಸ್ ಮಾಡ್ತೀನಿ, ಸಕ್ಕತ್ತಾಗಿರುತ್ತೆ. ನಾನು ಅದು ತಿನ್ನೋಕ್ಕೆ ಯಾವಾಗಲೂ ಕಾಯ್ಕೊಂಡಿರ್ತೀನಿ ಕಜ್ಜಾಯ ಮಾಡಿದಾಗೆಲ್ಲ. ಅಷ್ಟೇ ಗೈಸ್ ನಮ್ಮ ದೀಪಾವಳಿ ಹಬ್ಬದ ವ್ಲಾಗ್ ಇದೇ ಥರ ಆಗಿತ್ತು. ಯಾವ್ದು ಗೆಟ್ ರೆಡಿ ಇವತ್ತು ನೀನು ಮಾಡಿಲ್ಲ, ಏನೂ ಮಾಡಿಲ್ಲ. ಯಾಕಂದರೆ ಅಷ್ಟೊಂದು ಟೈಮ್ ಇರಲಿಲ್ಲ. ಆ್ಯಂಡ್ ರೆಡಿ ಆಗೋಕ್ಕೂ ನನಗೆ ಇಂಟ್ರೆಸ್ಟು ಇರಲಿಲ್ಲ, ಮಳೆ ಬೀಳ್ತಾ ಇದ್ದಿದ್ದರಿಂದ. ಅಷ್ಟೇ. ಸೊ ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.